ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಈ ವಿಷಯ ಎಲ್ಲ ನಿಮಗೆ ಹೇಗೆ ಗೊತ್ತಾಯ್ತಪ್ಪ? ಈ ವಿಷಯನೆಲ್ಲ ನನಗೆ ಜಾನಕಿ ಅವ್ರು ಹೇಳಿದ್ರಮ್ಮ. ಅಪ್ಪಂಗೆ ನೀವ್ ಹೇಳಿದ್ರ? ನೀವು ಅಪ್ಪಂಗೆ ವಿಷಯ ಎಲ್ಲ ಯಾಕೆ ಹೇಳಕ್ ಹೋದ್ರಿ? ಇದ್ರ ಬಗ್ಗೆ ಎಲ್ಲ ನಾವು ಆಮೇಲೆ ಮಾತಾಡೋಣ. ಈಗ ನೀವೇನು ಯೋಚನೆ ಮಾಡಬೇಡಿ. ಈ ಮನೆ ಮಗಳು ನೀವು. ಈ ಮನೆ ಮಗಳಿಗೆ ತೊಂದರೆ ಆದ್ರೆ ಅದನ್ನ ಹೇಗ್ ಸಹಿಸ್ಕೊಳ್ಳೋದಕ್ಕಾಗತ್ತೆ ಹೇಳಿ? ಜಾನಕಿ ಅವರೇ, ಸುಬ್ಬು ಮನೆಯಲ್ಲಿ ಇಷ್ಟೆಲ್ಲ ನಡೀತಾ ಇದೆ ಅಂತ ನನಗೆ ಗೊತ್ತಿಲ್ಲ. ನಿಮ್ಗೆ ಗೊತ್ತಾಯ್ತು? ಅಯ್ಯೋ ದೇವ್ರೆ, ಏನು ಹೇಳಲಿ, ಹೀಗೆಲ್ಲ ನಡೀತಿದೆ ಅಂತ ನನಗೆ ಸುಬ್ಬು ಕಾಲ್ ಮಾಡಿ ಹೇಳ್ದ. ಆದರೆ ಇವ್ರ ಹತ್ರ ಸುಬ್ಬು ನನಗೆ ಹೇಳಿರೋ ವಿಷಯನ ಹೇಳೋದಕ್ಕಾಗಲ್ಲ. ಏನು ಹೇಳಲಿ? ಹೇಳಿ ಜಾನಕಿ ಅವರೇ, ಸುಬ್ಬು ಮನೆ ವಿಷಯ ನನಗಿಂತ ಮುಂಚೆ ನಿಮ್ಗೆ ಯಾಕೆ ಗೊತ್ತಾಯ್ತು? ಅದು ನಾನು ಹೇಳ್ದೆ ಅಣ್ಣ. ಏನು? ನೀನು ಹೇಳಿದ್ಯಾ? ಹೌದಣ್ಣ. ಅಣ್ಣ, ಸುಬ್ಬು ಯಾವ ಥರ ಅಂದರೆ ಎಲ್ಲೂ ನಿನ್ನ ಹೆಸರನ್ನ ಉಪಯೋಗಿಸ್ಕೊಳ್ಳೋದಿಲ್ಲ. ನಿನ್ನ ಸೆಕ್ರೆಟರಿ ಹತ್ರ ಕೂಡ ಯಾವ ವಿಷಯನೂ ಹೇಳಿಲ್ಲ. ಹೀಗೀಗ ಆಗ್ತಿದೆ ಅಂತ ನನಗೆ ಕಾಲ್ ಮಾಡಿ ಹೇಳ್ದ ಅಷ್ಟೇ. ಅಲ್ಲ ಕಣೋ, ವಿಷಯ ಗೊತ್ತಾದ ತಕ್ಷಣ ನೇರವಾಗಿ ನನಗೆ ಬಂದು ಹೇಳೋದು ಬಿಟ್ಟು ಜಾನಕಿ ಅವ್ರಿಗೆ ಯಾಕೆ ಹೇಳಿದೆ? ಇಲ್ಲಣ್ಣ, ಈ ವಿಷಯ ನಿನಗೆ ಹೇಳಿದ್ರೆ ನೀನು ಕೋಪ ಮಾಡ್ಕೋತೀಯ ಅಂತ ಹೇಳಿಲ್ಲ. ನಿನ್ನ ಕೋಪನ ನಾನು ನೋಡಿದ್ದೀನಿ. ನೀನು ಈ ಸಮಯದಲ್ಲಿ ಕೋಪ ಮಾಡ್ಕೋಬಾರ್ದು. ಬಿ ಪಿ ನಾರ್ಮಲ್ ಆಗಿರಬೇಕು. ಆರೋಗ್ಯದಲ್ಲಿ ಏನು ಏರುಪೇರಾಗಬಾರ್ದು. ಅದಕ್ಕೆ ತಾನೇ ಜಾನಕಿಯವರು ನಿನ್ನನ್ನು ನೋಡ್ಕೊಳ್ಳೋಕಿರೋದು. ನಿನ್ನ ಜವಾಬ್ದಾರಿ ಅವ್ರದ್ದು ಅಂದಮೇಲೆ ಈ ವಿಷಯ ನಿನಗೆ ಹೇಳಬೇಕು ಬೇಡವೋ ಅಂತ ಜಾನಕಿಯವ್ರನ್ನ ಕೇಳಬೇಕು ತಾನೆ. ಒಂಥರದಲ್ಲಿ ಅದು ಸರಿ ಅಲ್ವಾ? ಮತ್ತೆ ಅದಕ್ಕೆ ಈ ವಿಷಯನ ಜಾನಕಿ ಅವ್ರಿಗೆ ಹೇಳಿದೆ, ಅವರು ನಿನಗೆ ಹೇಳಿದ್ರು. ಒಳ್ಳೆ ಕೆಲಸ ಮಾಡಿದೆ. ಜಾನಕಿ ಅವರು ತುಂಬ ಬುದ್ಧಿವಂತೆ. ಯಾವ ವಿಷಯನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಅವ್ರಿಗೆ ಸೂಕ್ಷ್ಮವಾಗಿ ಗೊತ್ತು. ಸದ್ಯ ಸುಬ್ಬಮ್ಮನವ್ರಿಗೆ ಯಾವುದೇ ರೀತಿ ತೊಂದರೆ ಆಗಿಲ್ವಲ್ಲ. ಅಂದಾಗೆ ಸುರೇಂದ್ರ ಅಣ್ಣ, ಸುಬ್ಬು ಮನೆಯವ್ರನ್ನ ಯಾರೋ ತೀವ್ರವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅವ್ರು ಯಾರು ಎತ್ತ ಎಲ್ಲ ಸ್ವಲ್ಪ ವಿಚಾರಿಸಿ ನೋಡು. ಸರಿ ಅಣ್ಣ, ಹಾಗೆ ಸುಬ್ಬು ಅವರು ಇದನ್ನೆಲ್ಲ ನೋಡ್ಕೊಳ್ತಾರೆ. ನೀವು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ. ಅದು ಹೇಗಾಗುತ್ತೆ? ಸುಬ್ಬು ಮನೆ ಬೇರೆ ಅಲ್ಲ, ನನ್ನ ಮನೆ ಬೇರೆ ಅಲ್ಲ. ಯಾರಿಗಾದ್ರೂ ನನ್ನ ಮೇಲೆ ದ್ವೇಷ ಇದ್ರೆ ನೇರವಾಗಿ ನನ್ನ ಹತ್ರ ಗುದ್ದಾಡ್ಲಿ, ನಾನು ಎದುರಿಸ್ತೀನಿ. ಆದ್ರೆ ನನ್ನ ಫ್ಯಾಮಿಲಿನ ಡಿಸ್ಟರ್ಬ್ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಶ್ರಾವಣಿಯಮ್ಮ, ನಿಮಗೆ ಯಜಮಾನ್ರಿಗೆ ನಾನು ಸಾಯೋವರೆಗೂ ಚಿರಋಣಿ ಆಗಿರಬೇಕು. ನನ್ನ ಮಗಳ ಜೀವನ ಕಾಪಾಡ್ಬಿಟ್ರಲ್ಲ, ಅದಕ್ಕೆ. ಯಾಕೆ ಹಾಗೆಲ್ಲ ಮಾತಾಡ್ತೀರಾ? ಈ ಮನೆ ನಂದು, ಬರ ಈ ಮನೆ ಮಗಳಿಗೆ ಈ ಥರ ಎಲ್ಲ ಆದ್ರೆ ಯಾರಾದ್ರೂ ಸಹಿಸ್ಕೋತಾರ ಹೇಳಿ? ಅದೇ ಕಾರಣಕ್ಕೆ ಅಪ್ಪ ನನಗೆ ಸಹಾಯ ಮಾಡಿದ್ದು. ನಾನು ವರನ್ ಪರವಾಗಿ ನಿಂತಿದ್ದು. ಅದೆಲ್ಲ ದೊಡ್ಡ ಗುಣ ಅಮ್ಮೋರೆ. ದೊಡ್ಡ ಗುಣ ಮಾತ್ರ ಅಲ್ಲ, ದೊಡ್ಡ ಮನೆ ಗುಣ ಅದು. ಆದರೂ ಯಾಕೋ ನಮ್ಮ ಮನೇಲಿ ವಿಚಿತ್ರಗಳೇ ನಡೀತಾ ಇದೆ. ಹೊರಗಡೆ
ನಮ್ಮೆಲ್ಲರ ಮೇಲೂ ಅಟ್ಯಾಕ್ ಮಾಡಿದ್ರು. ಈಗ ಮನೆ ಡೆಮಾಲಿಷ್ ಮಾಡೋಕೆ ಬಂದಿದ್ರು. ಒಂದು ಅರ್ಥ ಆಗ್ತಾ ಇಲ್ಲ. ಹೌದು, ಈ ವಿಷಯದಲ್ಲಿ ನನಗೂ ಅನುಮಾನ ಇದೆ. ಯಾಕೆ ಹೀಗೆಲ್ಲ ಆಗ್ತಿದೆ? ನನಗನ್ಸುತ್ತೆ ಇದರಿಂದ ಯಾರ್ದೋ ಕೈವಾಡ ಇರಬೇಕು ಅಂತ. ಇವತ್ತು ನೀನು ನಿಮ್ಮ ಮನೆಯವರೆಲ್ಲ ಅನುಭವಿಸ್ತಿದ್ದೀರಲ್ಲ ನರಕ, ಆ ನರಕನ ಸೃಷ್ಟಿ ಮಾಡಿರೋ ಸೃಷ್ಟಿಕರ್ತೆ ನಾನೇ, ವಿಜಯಾಂಬಿಕಾ. ಇಷ್ಟಕ್ಕೆಲ್ಲ ಕಾರಣ ವಿಜಯಾಂಬಿಕಾನೇ ಇರ್ಬೋದು. ಇದಕ್ಕೆಲ್ಲ ಆ ವಿಜಯಾಂಬಿಕಾನೇ ಕಾರಣ ಅಂತ ಗೊತ್ತಿದ್ರು ನಾವು ಅದನ್ನ ಪ್ರೂವ್ ಮಾಡೋಕ್ಕಾಗಲ್ಲ. ಆದ್ರೆ ನಮ್ಮ ಮನೇಲಿ ಇಷ್ಟೆಲ್ಲ ನಡೀತಿದೆ, ನಮ್ಮ ಮನೇಲಿ ಇದ್ಕೊಂಡೇ ಆ ವಿಜಯಾಂಬಿಕಾಗೆ ಯಾರಾದ್ರೂ ಇನ್ಫಾರ್ಮೇಶನ್ ಕೊಡ್ತಿರ್ಬೋದಾ? ಇಲ್ಲ ಅಂದ್ರೆ ಈ ಮನೇಲಿ ಏನ್ ನಡೀತಿದೆ ಅಂತ ಅವಳಿಗೆ ಹೇಗೆ ಗೊತ್ತಾಗಕ್ ಸಾಧ್ಯ? ಅಮ್ಮ, ಅಕ್ಕ, ನಿಜವಾಗ್ಲೂ ಹೇಳ್ತೀನಿ, ಸತ್ಯವಾಗ್ಲೂ ನನ್ಗೆ ಈ ತರ ಆಗತ್ತೆ ಅಂತ ಗೊತ್ತಿರ್ಲಿಲ್ಲ. ನನ್ ಕೆಲ್ಸದಿಂದನೇ ನಮ್ಮ ಮನೆಗ್ ತೊಂದ್ರೆ ಆಗತ್ತೆ ಅಂತ ಗೊತ್ತಿದ್ರೆ ನಾನು ಆ ಕೆಲ್ಸನೇ ಮಾಡ್ತಿರ್ಲಿಲ್ಲ. ಪರ, ನೀನು ನನ್ನ ತಂಗಿ, ನಮ್ಮನೆ ಮಗಳು, ಕಷ್ಟಪಟ್ಟು ಓದಿ ಕೆಲ್ಸಕ್ಕೆ ಸೇರ್ಕೊಂಡಿದ್ಯಾ, ನಿಯತ್ತಾಗಿ ನ್ಯಾಯವಾಗಿ ದುಡಿತಾ ಇದೆಯಾ. ನಿನ್ನಿಂದ ಯಾರಿಗೂ ಅನ್ಯಾಯ ಆಗಲ್ಲ ಅಂತ ನಮ್ಮೆಲ್ರಿಗೂ ಗೊತ್ತು. ಆದ್ರೂ ಅಣ್ಣ, ಅತ್ತೆ ನನ್ ಬಗ್ಗೆ ಏನ್ ಅನ್ಕೊಳ್ತಾರೋ ಏನೋ, ಈಗಾಗ್ಲೇ ಅವರಿಗೆ ಕೋಪ ಬಂದಿರತ್ತೆ. ಯೋಚನೆ ಮಾಡ್ಬೇಡವರ, ಅಮ್ಮನ ಬಗ್ಗೆ ನಿಂಗೆ ಗೊತ್ತಿದ್ದ ತಾನೆ. ನೋಡು, ಏನೇ ಆದರೂ ನಿನ್ ಜೊತೆ ನಾನಿರ್ತೀನಿ. ನಾನು ಯಾವತ್ತೂ ನಿನ್ ಬಿಟ್ಕೊಡೋದವರ. ಅಮ್ಮ ವರ, ನಿನ್ನ ಪಾಲ್ಗೆ ಅಳಿಂದ್ರು ನಿಜವಾಗ್ಲೂ ವರ. ನಾವೆಲ್ಲರೂ ಅದೆಷ್ಟು ತಪಸ್ ಮಾಡಿದೀವೋ ಏನೋ, ದೇವರು ಇಂಥ ಒಳ್ಳೆ ಗಂಡನ ನಿನಗೆ ಜೊತೆ ಮಾಡಿದ್ದಾನೆ. ಅಪ್ಪ, ಜೊತೆ ಮಾಡಿಯೋದು ಆ ದೇವ್ರಲ್ಲ, ದೇವತೆ. ಇಲ್ಲೇ ಇದ್ದು ತನ್ಗೇನು ಗೊತ್ತಿಲ್ಲ ಅನ್ನೋ ತರ ಇದ್ದಾಳಲ್ಲ ಈ ನನ್ನ ಅದ್ಕೆ, ಈ ದೇವತೆನೆ ನಮ್ಮಿಬ್ರನ್ನ ಜೊತೆ ಮಾಡಿರೋದು. ನಮ್ಮ ಮನೆಯವ್ರು ಎಲ್ರೂ ಹೀಗೆ ನಗ್ನಗ್ತಾ ಇರ್ಬೇಕು. ಆದ್ರೆ ಆ ವಿಜಯಾಂಬಿಕಾ ನಮ್ಮ ಮನೆಯವ್ರ ನಗುನಿ ಕಿತ್ಕೊಳಕ್ ಪ್ರಯತ್ನ ಮಾಡ್ತಿದ್ದಾಳೆ. ಇನ್ನು ನಾನು ಸುಮ್ಮನಿದ್ರೆ ಅದಕ್ಕೆ ಅರ್ಥನೇ ಇರಲ್ಲ. ವಿಜಯಾಂಬಿಕಾ, ಸದ್ಯದಲ್ಲೇ ನಿನ್ನ ಎದುರುಗಡೆ ನಾನೇ ನೇರವಾಗಿ ಬಂದು ನಿಲ್ತೀನಿ. ನನ್ನನ್ನು ಎದುರಿಸೋದಕ್ಕೆ ಸಿದ್ಧವಾಗಿರೋ. ಏನ್ ಮಾಡೋದು ಮೇಡಮ್, ಈಗ ನಮ್ಮ ಪ್ಲಾನ್ ಎಲ್ಲ ಉಲ್ಟಾ ಪಲ್ಟಾ ಆಯ್ತು. ನಿಮ್ಮ ಮನೆ ಮಗಳು ಅಂದ್ರೆ ಶ್ರಾವಣಿ